ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯೊಳಗ ಶ್ಯಾಮ್ ಎನ್ನುವ ಬಾಲಕನಿದ್ದ. ಒಂದು ಮಳೆಯ ದಿನ ಶ್ಯಾಮ್ ತನ್ನ ಮನೆಯ ಬಳಿ ಇರುವ ಮರದ ಕೆಳಗ ನಡುಗುತ್ತಾ ಕುಳಿತಿರುವ ಒಂದು ಚಿಕ್ಕ ಬೆಕ್ಕಿನ ಮರಿಯನ್ನು ಕಂಡ. ಬೆಕ್ಕು ಮರಿಯನ್ನು ನೋಡಿದ ಶ್ಯಾಮ್ ಅದನ್ನು ತಾನು ಮನೆಯೊಳಗೆ ಕರೆದುಕೊಂಡು ಹೋದ. ಅವನು ಅದಕ್ಕೆ ಪ್ರೀತಿಯಿಂದ ಮೀಸು ಎಂದು ಹೆಸರನ್ನು ಇಟ್ಟಿದ್ದ. ಶ್ಯಾಮ್ ಮತ್ತು ಮೀಸು ಬೆಸ್ಟ್ ಫ್ರೆಂಡ್ಸ್ಗಳಾಗಿದ್ರು. ಪ್ರತಿದಿನ ಶ್ಯಾಮ್ ಸ್ಕೂಲ್ ಆದ ನಂತರ ತನ್ನ ತೋಟದಲ್ಲಿ ಮೀಸುವಿನೊಂದಿಗೆ ಆಟ ಆಡ್ತಾ ಇದ್ದ. ಆದರೆ ಒಂದು ದಿನ ಶ್ಯಾಮ್ ಗಮನಿಸಿದ, ಮೀಸು ಕಾಣೆಯಾಗಿತ್ತು. ಅವನು ಎಲ್ಲ ಕಡೆ ಹುಡುಕಿದರೂ ಮೀಸು ಸಿಗಲಿಲ್ಲ. ಅವನು ತನ್ನ ಸ್ನೇಹಿತನಾಗಿರುವಂತಹ ಮೀಸುನನ್ನ ಹುಡುಕ್ಬೇಕು ಅಂತೇಳಿ ನಿಶ್ಚಯಿಸಿದ್ದ. ಪ್ರಕಟಣೆಗಳನ್ನ ಹಂಚಿದ, ತನ್ನ ನೆರೆ ಹೊರೆಯವರಿಗೆ ವಿಚಾರಿಸಿದ. ಆದರೆ ಮೀಸು ಎಲ್ಲಿಯೂ ಸಿಗಲೇ ಇಲ್ಲ. ಒಂದು ದಿನ ಹುಡುಕಾಟದ ನಂತರ ಶ್ಯಾಮ್ ಮ್ಯಾವ್ ಮ್ಯಾವ್ ಎನ್ನುವ ಸೌಂಡ್ ಅನ್ನು ತಮ್ಮ ಮನೆಯ ಹತ್ತಿರದಲ್ಲಿರುವಂತಹ ಗಿಡದ ಹಸಿರಿನಲ್ಲಿ ಕೇಳಿಸಿಕೊಂಡ. ಅಲ್ಲಿ ಭಯದಿಂದ ಅಂಟಿಕೊಂಡು ಕುಳಿತಿರುವಂತಹ ಮೀಸುನನ್ನ ಶ್ಯಾಮ್ ಯತ್ನದಿಂದ ಬಿಡಿಸಿದ. ಮುದ್ದಾಗಿ ತಬ್ಬಿಕೊಂಡು ಪ್ರೀತಿಯಿಂದ ಅದನ್ನು ಮನೆಗೆ ಕರೆದುಕೊಂಡು ಹೋದ. ಆ ದಿನದಿಂದ ಶ್ಯಾಮ್ ಯಾವಾಗಲೂ ಮೀಸು ಸುರಕ್ಷಿತವಾಗಿರಲು ನೋಡಿಕೊಂಡ.